Hello guys, good morning, welcome back to my YouTube channel. I hope you guys are doing good. It's a new day and ಇವತ್ತು ಥರ್ಸ್ಡೇ ಆಗಿರೋದ್ರಿಂದ ತಲೆಗೆ ಸ್ನಾನ ಮಾಡ್ಕೊಂಡಿದ್ದೀನಿ. ತಲೆಗೆ ಸ್ನಾನ ಮಾಡಿದೆ ಈಗ ಜಸ್ಟ್ ಇನ್ನು ಕೂದಲು ಫುಲ್ ಒಣಗಿಲ್ಲ, ಸೊ ಬ್ಲೋ ಡ್ರೈ ಮಾಡ್ಕೋಬೇಕು. ಸೆರಮ್ ಅಪ್ಲೈ ಮಾಡ್ತಾ ಇದ್ದೀನಿ, ಇದು ಲಾರಿಯಲ್ದು. ಹೊಡಬೇಕು, ತಿಂಡಿ ಮಾಡಿ ಹೊಡೋದು. ಆ್ಯಂಡ್ ನಿನ್ನೆ ವ್ಲಾಗಿನ ಎಡಿಟ್ ಮಾಡಿಲ್ಲ, ಇವತ್ತು ಮನೆಗೆ ಬಂದ ತಕ್ಷಣ ಎಡಿಟ್ ಮಾಡಿ ಅಪ್ಲೋಡ್ ಮಾಡಬೇಕು. ನಿಮ್ಗೇನು ಅನಿಸ್ತಿದೆ ಡೈಲಿ ವ್ಲಾಗ್? ಆ್ಯಕ್ಚುಲಿ 2 ಡೇಸ್ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡಿದ್ದೀನಿ ಆ್ಯಂಡ್ ನಿನ್ನೆ ವ್ಲಾಗ್ ಇವತ್ತು ಅಪ್ಲೋಡ್ ಮಾಡ್ತೀನಿ. ಸೊ ಕಂಟಿನ್ಯೂಸ್ ಆಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತಿನ ವ್ಲಾಗ್ ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಗೈಸ್, ನನಗಂತೂ ಆ್ಯಕ್ಚುಲಿ ಸ್ವಲ್ಪ ಕಷ್ಟ ಆಗ್ತಿದೆ. ಯಾಕಂತ ಅಂದರೆ ಪೋಸ್ಟಿಂಗ್ಸ್ಗೆ ಹೋಗಬೇಕು, ವ್ಲಾಗ್ ಎಡಿಟ್ ಮಾಡಬೇಕು, ಅಪ್ಲೋಡ್ ಮಾಡಬೇಕು, ವ್ಲಾಗ್ ಮಾಡಬೇಕಲ್ವಾ. ಸೊ ಕಂಟಿನ್ಯೂಸ್ ಆಗಿ ಮಾಡ್ತಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ. ನಿಮಗೂ ಅಷ್ಟೇ ಏನಾದರೂ ಮಾಡಬೇಕು ವ್ಲಾಗ್ ಯೂಟ್ಯೂಬ್ ಅಂತ ಅಂದರೆ ಪ್ಲೀಸ್ ಸ್ಟಾರ್ಟ್ ಮಾಡಿ. ಟಿಪ್ ಏನಂತ ಅಂದರೆ ಯೂಟ್ಯೂಬ್ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೆ ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಇಸ್ ಅ ವೆರಿ ಇಂಪಾರ್ಟೆಂಟ್. ಯೂಟ್ಯೂಬ್ಗೆ ಮೇನ್ ಏನಂತ ಅಂದರೆ ಕನ್ಸಿಸ್ಟೆನ್ಸಿ, ಅದನ್ನೇ ಯೂಟ್ಯೂಬ್ ಅವರು ನೋಡೋದು. ಕನ್ಸಿಸ್ಟೆನ್ಸಿ ಇಸ್ ವೆರಿ ಇಂಪಾರ್ಟೆಂಟ್ ಯೂಟ್ಯೂಬಲ್ಲಿ. ಬೇರೆ ರೀಲ್ಸ್ ಅದೆಲ್ಲ ಬೇರೆ ಬೇರೆ ಥರ ಇದೆ, ಬಟ್ ಯೂಟ್ಯೂಬಲ್ಲಿ ಮಾತ್ರ ಕನ್ಸಿಸ್ಟೆನ್ಸಿ ಇಸ್ ಅ ವೆರಿ ಇಂಪಾರ್ಟೆಂಟ್. ಅದು ನಾನು ಇಷ್ಟು ದಿನ ಮಾಡಿರಲಿಲ್ಲ, ಅದಕ್ಕೆ ಇನ್ಮೇಲಾದರೂ ಮಾಡೋಣ, ನೋಡೋಣ. ಹೋಪ್ ಫಾರ್ ದ ಬೆಸ್ಟ್. ಜಾಸ್ತಿ ಮಾತಾಡೋದು ಬೇಡ. ನೆಕ್ಸ್ಟ್ ಕೂದು ಹೊಣ್ಸ್ಕೋಬೇಕು, ಡ್ರೈ ಮಾಡ್ಕೊಂಡು ಬರ್ತೀನಿ. ಓಕೆ, ಬ್ಲೋ ಡ್ರೈ ಮಾಡೋಕ್ಕೆ ನಾನು ಯೂಸ್ ಮಾಡ್ತಿರೋದು ಆಗಾರೋ ಬ್ರಷ್. 3 ಸೆಟ್ಟಿಂಗ್ಸ್ ಇದೆ, ಒಂದು ಲೋ, ಮೀಡಿಯಮ್, ಹೈ, 3 ಸೆಟ್ಟಿಂಗ್ಸ್ ಇದೆ. ಇದು ಮುಂದೆ ಫ್ರಂಟ್ ಹೇರ್ ಇರುತ್ತಲ್ಲ ಅದನ್ನು ಮಾತ್ರ ನಾನು ಕ್ಲಿಪ್ ಹಾಕಿದ್ದೀನಿ, ಬೇಡ ಅದನ್ನು ಮಾತ್ರ ಕ್ಲಿಪ್ ಹಾಕಿದ್ದೀನಿ. ಬ್ರೇಕ್ಫಾಸ್ಟ್ ಬಂದು ರೊಟ್ಟಿ ಮತ್ತು ಉಪ್ಪಿನಕಾಯಿ, ಆಮೇಲೆ ಇವತ್ತು ಗಿನ್ ಮಾಡಿದರು, ಅದಕ್ಕೆ ಇವಾಗ ಗಿನ್ ತಿಂತಾಯಿದ್ದೀನಿ. ತಿನ್ಬಿಟ್ಟು ಹೊರಡಬೇಕು. ಓಕೆ ಗಾಯ್ಸ್, ಇವಾಗ ರೀಚ್ ಆಗಿದ್ದು. ಇವತ್ತು ಇವಳು ಕೂಡ ಲೇಟು ನಮ್ಮ ಜೊತೆ, ಸೊ 3 ಮೆಂಬರ್ಸ್ ಕೂಡ ಇವಾಗ ಲೇಟು. ಹೋಗ್ಬಿಡಿ. ಗೈಸ್, ಆ್ಯಕ್ಚುಲಿ ವೆದರ್ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಆ್ಯಂಡ್ ಫೈನಲ್ ಚೆನ್ನಾಗಿದೆ ಗೈಸ್. ದಿಸ್ ಇಸ್ ಅವರ್ ಫೇವ್ರೆಟ್ ವೆದರ್. Finally we are able to go. It's my last day. Your last day. I'm happy. I'm also happy. You have to come by metro now. Actually ಪಾಪ ಡ್ರಾಪ್ ಮಾಡ್ತಿದ್ವಿ, ಇವಾಗ ಅವಳಿಲ್ಲ ಅಂತಾರೆ ಮೆಟ್ರೋಲ್ ಬರಬೇಕು. Meet Diti. Hello guys, I am in different colors. Different batch guys. Shut up. ಈ ತರ ಇದ್ರೆ ವ್ಲಾಗ್ ಮಾಡಕ್ಕೆ ಆಗಲ್ಲ. I will just vlog guys, but it's fun. We'll go click some photos. We'll attach the photos here. ಯಾಕಂದ್ರೆ ಇವತ್ತು ಲಾಸ್ಟ್ ಡೇ ಅಲ್ವಾ, ಸೊ ಅದಕ್ಕೆ ಫೋಟೋ ಕ್ಲಿಕ್ ಮಾಡ್ತಾ ಇದ್ದೀವಿ. ಬಾ ದಿತಿ, ನೀನು ಜಾಯ್ನ್ ಆಗು. ಓಕೆ ದಿತಿ, ನಿಂಗೆ ಹೆಂಗ ಅಂತ ಹೇಳು. ನನಗೆ ವರ್ಡ್ಸ್ ಅಲ್ಲಿ ಡಿಸ್ಕ್ರೈಬ್ ಮಾಡಕ್ ಆಗ್ತಾ ಇಲ್ಲ. Then don't describe tomorrow. Okay guys, we'll take point. Shut up. No, so I can't describe in words, but I can just describe in expressions, like but with us, not with her. Simply your last day. No, last day. Take bro. Thank you so much. It's okay bro. This is so cute. All the best for your exam. Coming, no? Yeah, I'll come tomorrow. Tomorrow you come. Thank you. It's okay bro. It's as beautiful as this flowers. Bye bro, bye bye. Can't see tears in my eyes, but I'm very emotional right now. Very nice. Is it? Yeah. Thanks. Shut up. ಗೈಸ್, ಊಟ ಎಲ್ಲ ಮುಗೀತು, ಇವಾಗ ವಾಕಿಂಗ್ ಹೋಗೋಣ ಅಂತ ವಾಕ್ ಹೋಗ್ತಾ ಇದ್ದೆ. ಹೇ ಗೈಸ್, ಆ್ಯಕ್ಚುಲಿ ಇವಾಗ ನಾನು ಮಲ್ಕೊಳ್ಳೋಣ ಅಂತ ಬಂದೆ. ಇನ್ನು ಫೇಸ್ ವಾಶ್ ಮಾಡಿಲ್ಲ, ಫೇಸ್ ವಾಶ್ ಮಾಡ್ಕೊಂಡು ಮಲ್ಕೋಬೇಕು ಅಂತ ಬಂದೆ. ಬಟ್ ನನಗೆ ಈ ವ್ಲಾಗ್ನ ಹಂಗೆ ಎಂಡ್ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ.
ಸೊ ನಾನು ಅದಕ್ಕೆ ಅಂದ್ಕೊಂಡೆ, ಅಂದರೆ ಮಾರ್ನಿಂಗಿಂದ ಈ ನೈಟ್ ಏನು ರೊಟೀನ್ ಇತ್ತು ಅದು ನಿಮಗೆ ತೋರಿಸ್ದೆ ಆ್ಯಸ್ ಯೂಶ್ವಲ್ ಆಗಿ. ಬಟ್ ಆದರೆ ಏನಾದರೂ ಒಂದು ನಿಮಗೆ ಇನ್ಫಾರ್ಮೇಟಿವ್ ಇರಬೇಕು ಅಥವಾ ನಿಮಗೆ ಯೂಸ್ ಆಗಬೇಕು ಅಂತ ಅಂದ್ಬಿಟ್ಟು ನಾನೀಗ ನನ್ನ ಹತ್ರ ಇರೋ ಬೆಸ್ಟ್, ಅಂದರೆ ನನ್ನ ಹತ್ರ ತುಂಬ ಲಿಪ್ಸ್ಟಿಕ್ಸ್ ಇದೆ, ಬಟ್ ಅದರಲ್ಲಿ ಟಾಪ್ 5 ಲಿಪ್ಸ್ಟಿಕ್ಸ್ ನಾನು ಯಾವುದು ರೆಗ್ಯುಲರಾಗಿ ಅಪ್ಲೈ ಮಾಡ್ತೀನಿ, ನನಗೆ ಅದು ತುಂಬ ಇಷ್ಟ, ಅದು ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು. ಇಟ್ಸ್ ವೆರಿ ಅಫೋರ್ಡೆಬಲ್, ಅದನ್ನು ಮಾತ್ರ ನಿಮಗೆ ತೋರಿಸೋಣ ಈ ವಿಡಿಯೋ ಅಲ್ಲಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ವಿಡಿಯೋ ಎಂಡ್ ಮಾಡೋಕ್ಕೆ ಮುಂಚೆ ಅದೊಂದು ಚಿಕ್ಕದಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಜಾಸ್ತಿ ಯೂಸ್ ಮಾಡೋದು ಬ್ರೌನ್ ಶೇಡ್ಸ್, ಆಮೇಲೆ ನ್ಯೂಡ್, ಸೊ ನ್ಯೂಡ್ ಪಿಂಕ್ ಆ ಥರ ಶೇಡ್ಸ್. ಸೊ ಅದರಲ್ಲಿ ಯಾವುದು ಬೆಸ್ಟ್ ಅಂತ ಇವಾಗ ನಾನು ನಿಮ್ಗೆ ತೋರಿಸ್ತೀನಿ. ಸೊ ಫಸ್ಟ್ ಇದರಲ್ಲಿ ಟಾಪ್ 5 ಬಂದ್ಬಿಟ್ಟು ಮಾರ್ಸ್. ಇದು ಲಿಪ್ಸ್ಟಿಕ್, ಇದು ಮ್ಯಾಟ್ ಲಿಪ್ಸ್ಟಿಕ್. ಆ್ಯಕ್ಚುಲಿ ಇದ್ರದ್ದು ಶೇಡ್ ಗೊತ್ತಿಲ್ಲ ನನಗೆ, ಬಟ್ ಇದು ಆ್ಯಕ್ಚುಲಿ ಚೆನ್ನಾಗಿದೆ, ಆದರೆ ಅಷ್ಟೊಂದು ಲಾಂಗ್ ಲಾಸ್ಟಿಂಗ್ ಇದು ಮಾರ್ಸ್ ಲಿಪ್ಸ್ಟಿಕ್ ಅಷ್ಟೊಂದು ಲಾಂಗ್ ಲಾಸ್ಟಿಂಗ್ ಇಲ್ಲ ಇದು. ಸೊ ಇದು ಈ ಥರ ಬ್ರೌನ್. 4th ಬಂದು ಸ್ವಿಸ್ ಬ್ಯೂಟಿದು ಲಿಪ್ ಕ್ರೇಯಾನ್, ಇದು ಚಾಕೋಬಾರ್ ಇನ್ ದ ಶೇಡ್ 23 ಚಾಕೋಬಾರ್. ಇದು ನಾನು ಆಲ್ಮೋಸ್ಟ್ 6 ಮಂತ್ಸ್ ಮೇಲೆ ಯೂಸ್ ಮಾಡಿದ್ದೀನಿ. ನೋಡಿ ಖಾಲಿನೇ ಆಗೋಗ್ಬಿಟ್ಟಿದೆ ಇದು. ಈ ಶೇಡ್ ಒಂಥರ ಡಾರ್ಕ್ ಚಾಕ್ಲೇಟ್ ಥರ, ಡಾರ್ಕ್ ಬ್ರೌನ್. ಸೊ ಯಾರ್ಯಾರಿಗೆ ಡಾರ್ಕ್ ಶೇಡ್ಸ್ ಇಷ್ಟ, ಯಾರ್ಯಾರಿಗೆ ಡಾರ್ಕ್ ಕಲರ್ ಶೇಡ್ಸ್ ಇಷ್ಟ ಆ್ಯಂಡ್ ಹಾಗೆ ಡಾರ್ಕ್ ಬ್ರೌನ್ ಶೇಡ್ಸ್ ಇಷ್ಟ, ಅವರು ಇದನ್ನು ಟ್ರೈ ಮಾಡ್ಬೋದು. ಡೆಫಿನೆಟ್ಲಿ ವರ್ತ್ ಇಟ್ ಇದು. ಯಾಕಂತ ಅಂದರೆ ಇದು 300 ಸಮಥಿಂಗ್, ಸೊ ಲಾಂಗ್ ಲಾಸ್ಟಿಂಗ್ ಕೂಡ ಇದೆ ಇದು. ಥರ್ಡ್ ಬಂದು ಮೆಬೆಲಿಂದು ಇದು ಕೂಡ ಬ್ರೌನ್ ಶೇಡ್, ಇದು ಸ್ವಲ್ಪ ನ್ಯೂಡ್ ಬ್ರೌನ್ ಬರುತ್ತೆ. ಇದು ಶೇಡ್ ಬಂದು 70 ಇನ್ ದ ಶೇಡ್ ನಂಬರ್ 70. ಇದು ಯಾವ ಥರ ಇದೆ ತೋರಿಸ್ತೀನಿ. ಇದು ಕೂಡ ಆಲ್ಮೋಸ್ಟ್ ನೀವು ನೆಕ್ಸ್ಟ್ ಡೇ ಫೇಸ್ ವಾಶ್ ಮಾಡೋವರೆಗೂ ಇರುತ್ತೆ, ಅಷ್ಟು ಲಾಂಗ್ ಲಾಸ್ಟಿಂಗ್ ಇದೆ ಇದು. ಇದು ಟ್ರಾನ್ಸ್ಫರ್ ಪ್ರೂಫ್ ಆ್ಯಂಡ್ ತುಂಬ ಲಾಂಗ್ ಸ್ಟೇ ಇದೆ ಇದು. ಟಾಪ್ 2 ಬಂದು ಇದು ಫೇ ಬ್ಯೂಟಿದು ಲಿಪ್ ವಿಪ್. ಓ ಮೈ ಗಾಡ್, ಇದು ಆ್ಯಕ್ಚುಲಿ ಸಿಕ್ಕಾಪಡೆ ಚೆನ್ನಾಗಿದೆ. ಇದು ಇನ್ಸ್ಟೆಂಟಾಗಿ ಒಂಥರ ನಿಮ್ಮ ಫೇಸ್ನ ಬ್ರೈಟ್ ಮಾಡುತ್ತೆ ಇದು. ಆ್ಯಂಡ್ ಹಾಗೆ ಇದು ನನಗೆ ಆಫರಲ್ಲಿ ತೊಗೊಂಡಿದ್ದು, ಕಮ್ಮಿಗೆ ಸಿಕ್ತಿದ್ದು ಫೇ ಬ್ಯೂಟಿ. ಇದು ಶೇಡ್ ಬಂದು ನಟ್, ತುಂಬಾ ಚೆನ್ನಾಗಿದೆ. ಇದು ಕೂಡ ತುಂಬ ಲಾಂಗ್ ಲಾಸ್ಟಿಂಗ್ ಬರುತ್ತೆ. ನಾನು ರೆಗ್ಯುಲರಾಗಿ ಇದನ್ನೇ ಯೂಸ್ ಮಾಡೋದು. ಪ್ರೀವಿಯಸ್ ಬ್ಲಾಗಲ್ಲೆಲ್ಲ ನೀವು ನೋಡಿರಬೇಕು ಯಾವುದು ಅಂತ. ಇದು ಲಾರಿಯಲ್. ಆ್ಯಕ್ಚುಲಿ ಈ ಶೇಡ್ ತುಂಬ ಟ್ರೆಂಡಿಂಗ್, ವರ್ತ್ ಇಟ್ ಮೀಡಿಯಮ್, ತುಂಬ ಇನ್ಸ್ಟಾಗ್ರಾಮಲ್ಲಿ ಟ್ರೆಂಡಿಂಗ್ ಆಗಿತ್ತು ಈ ಶೇಡ್. ಆ್ಯಂಡ್ ನನಗಿದ್ರಲ್ಲಿ ಮೇನ್ ಏನು ಇಷ್ಟ ಅಂತ ಅಂದರೆ ಈ ಲಿಪ್ಸ್ಟಿಕ್ಕಲ್ಲಿ ಅಪ್ಲಿಕೇಟರ್ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ ಆ್ಯಂಡ್ ಈಸಿ ಕೂಡ ಅಪ್ಲೈ ಮಾಡ್ಕೊಳ್ಳೋಕ್ಕೆ. ಇದು ಪಿಂಕ್ ಶೇಡಲ್ಲಿ, ನೋಡಿ ಈ ಥರ ಪಿಂಕ್ ಶೇಡಲ್ಲಿ ಇದು. ಸೊ ಇದಿಷ್ಟು ನಾನು ರೆಗ್ಯುಲರಾಗಿ ಅಪ್ಲೈ ಮಾಡೋ ಲಿಪ್ಸ್ಟಿಕ್ಸ್ ಆ್ಯಂಡ್ ಟಾಪ್ 5 ಲಿಪ್ಸ್ಟಿಕ್ಸ್. ನನಗೆ ಇದರಲ್ಲಿ ಮೇನ್ ನಿಮಗೆ ಪಿಂಕಿಶ್ ಶೇಡ್ ಬೇಕಂದರೆ ನೀವು ವರ್ತ್ ಇಟ್ ಮೀಡಿಯಮ್ ತೊಗೋಬೋದು ಲಾರಿಯಲ್ದು. ಆ್ಯಂಡ್ ಬ್ರೌನ್ ಶೇಡ್ ಡಾರ್ಕ್ ಬೇಕು ಅಂತ ಅಂದರೆ ನೀವು ಫೇ ಬ್ಯೂಟಿಯಿಂದ ತೊಗೋಬೋದು. ಲೈಟ್ ಬೇಕು ಅಂತ ಅಂದರೆ ನಿಮಗೆ ಬ್ರೌನಲ್ಲಿ ನ್ಯೂಡ್ ಕಲರ್ ಬೇಕು ಅಂತ ಅಂದರೆ ಮೆಬಿಲಿಂದು ತೊಗೋಬೋದು. ಆ್ಯಂಡ್ ನಾನು ಇದೆಲ್ಲ ಸರ್ಚ್ ಮಾಡಿ ಲಿಂಕ್ ಆ್ಯಡ್ ಮಾಡಿರ್ತೀನಿ, ನಿಮ್ಗೆ ಯಾಕೆ ಬೇಕೋ ಅದನ್ನು ತೊಗೊಳ್ಳಿ. ಓಕೆ ಗೈಸ್, ಈ ವಿಡಿಯೋ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ನನಗೆ ಜಸ್ಟ್ ನಾರ್ಮಲಾಗಿ ಎಂಡ್ ಮಾಡೋಕ್ಕೆ ಇಷ್ಟ ಇರಲಿಲ್ಲ, ಸೊ ಏನಾದರೂ ಒಂದು ಅಟ್ಲೀಸ್ಟ್ ನಿಮ್ಗೆ ಹೆಲ್ಪ್ ಆಗೋ ಥರ ಹೇಳೋಣ ಅಂತ ಈ ವಿಡಿಯೋ ಮಾಡಿದೆ. ಐ ಹೋಪ್ ಯು ಗೈಸ್ ಲೈಕ್ ದಿಸ್ ವಿಡಿಯೋ. ಇದೇ ಥರ ವಿಡಿಯೋಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಸಿ ಯು.